ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಗೌಹಟಿಯಲ್ಲಿ ನಡೆದಂತ ಮೂರನೇ ಪಂದ್ಯದಲ್ಲಿ ಬಂದ್ಬಿಟ್ಟು CSK ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡವು ಮುಖಾಮುಖಿಯಾಗಿದ್ದವು. ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಭರ್ಜರಿಯಾಗಿ 8 ವಿಕೆಟ್ಗಳಿಂದ ಜಯ ಗಳಿಸುವುದರ ಮೂಲಕ ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡಿತು ಅಂತಾನೆ ಹೇಳ್ಬೋದು ರಾಜಸ್ಥಾನ್ ರಾಯಲ್ಸ್. ಹೌದು ಸ್ನೇಹಿತರೆ, ನಿನ್ನೆ ನಡೆದಂತ CSK ವಿರುದ್ಧದ ಪಂದ್ಯದಲ್ಲಿ ಕೇವಲ 127 ರನ್ಗೆ ಆಲ್ಔಟ್ ಆದಂತ CSK ತಂಡವನ್ನು ಹೀನಾಯವಾಗಿ ಸೋಲಿಸುವುದರ ಮೂಲಕ 2 ಅಂಕಗಳನ್ನು ಗಳಿಸಿತು ಅಂತಾನೆ ಹೇಳ್ಬೋದು ರಾಜಸ್ಥಾನ್ ರಾಯಲ್ಸ್. ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡೋದ್ರ ಮೂಲಕ ಹೊಸ ಇತಿಹಾಸಗಳನ್ನೇ ಸೃಷ್ಟಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ವೈಭವ್ ಸೂರ್ಯವಂಶಿ ಆಟಕ್ಕೆ ಬೆಚ್ಚಿ-ಬೆರಗಾದ ಕ್ರಿಕೆಟ್ ದಿಗ್ಗಜರು ಹಾಗೂ ಕ್ರಿಕೆಟ್ನ ಫ್ಯಾನ್ಸ್ಗಳು. ವೈಭವ್ ಸೂರ್ಯವಂಶಿ ಕೇವಲ 15 ವಯಸ್ಸುಗಳಲ್ಲೇ ಈ ಎಲ್ಲ ದಾಖಲೆಗಳನ್ನು ನಿರ್ಮಿಸಿದ್ದಾರೆ ಅಂತಾನೆ ಹೇಳಿದರೆ ಅದು ನಂಬಲು ನಿಮಗೂ ಅಸಾಧ್ಯ. ವೈಭವ್ ಸೂರ್ಯವಂಶಿ ನಿರ್ಮಿಸಿರುವಂತಹ ಎಲ್ಲ ದಾಖಲೆಗಳು ಏನನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಅದರಿಂದ ಈ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕೆಳಗಡೆ ಕಾಣುವಂಥ ಬೆಲ್ ಐಕನನ್ನು ಆನಲ್ಲಿ ಇಟ್ಕೊಳ್ಳಿ. ಹಾಗೆ ನೀವೇನಾದರೂ IPL ಅಲ್ಲಿ ಯಾವ ತಂಡ ಇಷ್ಟ ಎಂಬುದನ್ನು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಅವರ ಬ್ಯಾಟಿಂಗ್ಗೆ ಬೆಚ್ಚಿ ಬಿದ್ದ CSK ತಂಡವು ನಿಗದಿತ 19.4 ಓವರ್ಗಳಲ್ಲಿ ತನ್ನ ಎಲ್ಲ 10 ವಿಕೆಟ್ ಕಳೆದುಕೊಂಡು ಈ ಸೀಸನ್ನ ಅಲ್ಪ ಮೊತ್ತಕ್ಕೆ ಆಲ್ಔಟ್ ಆಗೋದ್ರ ಮೂಲಕ 127 ರನ್ಗೆ ಆಲ್ಔಟ್ ಆಯಿತು. ಈ ಸೀಸನ್ನಲ್ಲಿ ಬಂದ್ಬಿಟ್ಟು ಅಲ್ಪ ಮೊತ್ತಕ್ಕೆ ಆಲ್ಔಟ್ ಆದಂಥ ಕೆಟ್ಟ ದಾಖಲೆಯನ್ನು ಸಹ CSK ತಂಡವು ನಿರ್ಮಿಸಿತ್ತು. ಇನ್ನು ಈ ಅಲ್ಪ ಮೊತ್ತವನ್ನು ಚೇಸ್ ಮಾಡಲು ಬಂದಂಥ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಓಪನಿಂಗ್ ಜೋಡಿಯಾಗಿರುವಂಥ ವೈಭವ್ ಸೂರ್ಯವಂಶಿ ಅವರು ಭರ್ಜರಿಯಾಗಿ ಕೇವಲ 15 ಬಾಲ್ಗಳಲ್ಲೇ ತನ್ನ ಈ ಸೀಸನ್ನ ಫಾಸ್ಟ್ 50 ಹೊಡೆಯುವುದರ ಮೂಲಕ ಹೊಸ ದಾಖಲೆಯನ್ನೇ ನಿರ್ಮಿಸಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡದ ಪರ 2ನೇ ಬ್ಯಾಟ್ಸ್ಮನ್ ಆಗಿ ಹೊರಹೊಮ್ಮಿದ್ದಾರೆ ಫಾಸ್ಟ್ 50 ಹೊಡೆಯುವುದರ ಮೂಲಕ. ಇನ್ನು 15ನೇ ವಯಸ್ಸಿನಲ್ಲಿ ಫಾಸ್ಟ್ 50 ಹೊಡೆದ ಮೊದಲ ಮತ್ತು ಏಕೈಕ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆಗೂ ಸಹ ಪಾತ್ರರಾದರು ಸ್ನೇಹಿತರೆ. ಇದೇ ಥರ ಕ್ರಿಕೆಟ್ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೆಳಗಡೆ ಕಾಣುವಂಥ ಬೆಲ್ ಐಕನನ್ನು ಆನಲ್ಲಿ ಇಟ್ಕೊಳ್ಳಿ. ಮರ್ಯಾದೆ ಈ ವಿಡಿಯೋಗೊಂದು ಲೈಕ್ ಮಾಡಿ.